ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 104. ಹೊಲಿಗೆ ಹಾಕುವಾಗ ಉಂಟಾದ ನೋವನ್ನು ಕೂಡ ತನ್ನ ಮುಖದಲ್ಲಿ ತೋರಿಸಿಕೊಳ್ಳದೆ ಬಿಗಿಯಾಗಿ ಕುಳಿತಿದ್ದನು ವಿಕ್ರಮ್. ಒಂಟಿಯಾಗಿ ಆ ಹಾಸಿಗೆಯ ಮೇಲೆ ಕುಳಿತು ಇವೆಲ್ಲವನ್ನು ನೋಡುತ್ತಿದ್ದ ಕಾವ್ಯಾಳ ಕಣ್ಣುಗಳು ಮತ್ತೆ ತುಂಬಿ ಬಂದವು. ನನಗೋಸ್ಕರ ತಾನೇ ಇಷ್ಟೊಂದು ರಕ್ತ ಮತ್ತು ನೋವು ಎಂದು ಯೋಚಿಸಿದವಳು ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಹತ್ತಳು. ವಿಕ್ರಮ್ಗೆ ಚಿಕಿತ್ಸೆ ಮುಗಿಸಿದ ಡಾಕ್ಟರ್ ಮುಂದಕ್ಕೆ ಕಾವ್ಯಾಳ ಹತ್ತಿರ ಹೋದರು. ಅವಳ ಊದಿಕೊಂಡಿದ್ದ ಕೆನ್ನೆಯನ್ನು ನಡೆಯಲು ಸಾಧ್ಯವಾಗದಂತೆ ಕಂದಿ ಹೋಗಿದ್ದ ಅವಳ ಕಾಲನ್ನು ಪರೀಕ್ಷಿಸಿದರು. ಭಯಪಡಬೇಡಮ್ಮ, ಮೂಳೆ ಮುರಿತ ಏನೂ ಆಗಿಲ್ಲ, ಆದರೆ ಸ್ನಾಯುಗಳಿಗೆ ಬಲವಾದ ಏಟು ಬಿದ್ದಿದೆ. ಒಂದು 10 ದಿನ ಚೆನ್ನಾಗಿ ನಡೆಯುವುದು ಸ್ವಲ್ಪ ಕಷ್ಟವೇ ಎಂದು ಹೇಳಿದವರು ಅವಳಿಗೆ ಬೇಕಾದ ಔಷಧಿಗಳನ್ನು ನೀಡಿದರು. ಚಿಕಿತ್ಸೆ ಮುಗಿಸಿ ಹೊರಡುವಾಗ ಡಾಕ್ಟರ್, ಸರ್, ನೀವು ಈಗ ವಿಶ್ರಾಂತಿ ತೆಗೆದುಕೊಳ್ಳಬೇಕು, ತುಂಬ ಶ್ರಮ ಪಡಬೇಡಿ ಎಂದು ವಿಕ್ರಮ್ಗೆ ಹೇಳಿದರು. ಡಾಕ್ಟರ್ ಹೋದ ನಂತರ ಕೋಣೆಯೊಳಗೆ ಮತ್ತೆ ಆ ನಿಶ್ಶಬ್ದ ಆವರಿಸಿತು. ವಿಕ್ರಮ್ ತನ್ನ ಗಾಯಗಳ ಹೊರೆಯನ್ನು ತಡೆದುಕೊಂಡು ಎದ್ದು ನಿಂತು ಕಾವ್ಯಾಳನ್ನು ನೋಡಿದನು. ಡಾಕ್ಟರ್ ಹೇಳಿದ್ದನ್ನು ಕೇಳಿದೆಯಲ್ಲ, 10 ದಿನಗಳವರೆಗೆ ನೀನು ವೇಗವಾಗಿ ನಡೆಯಬೇಕು ಎಂದು ಯೋಚಿಸಬೇಡ ಎಂದನು ವಿಕ್ರಮ್. ಕಾವ್ಯ ಮೆಲ್ಲನೆ ಅವನ ಗಾಯಗಳನ್ನು ತೋರಿಸುತ್ತಾ, ನನ್ನನ್ನು ಕ್ಷಮಿಸಿಬಿಡಿ ಸರ್, ನನ್ನಿಂದಾಗಿ ನಿಮಗೆ ಇಷ್ಟೊಂದು ಗಾಯಗಳು. ನನ್ನ ಜೀವನದಲ್ಲಿ ನೀವು ಒಬ್ಬ ದೇವರಂತೆ ಬಂದು ನನ್ನನ್ನು ಬದುಕಿಸಿದ್ದೀರಾ, ಆದರೆ ನಿಮಗೆ ನಾನು ಒಂದು ದೊಡ್ಡ ಭಾರವಾಗಿ ಬಿಟ್ಟೆ ಎಂದು ಗದ್ಗದಿತಳಾದಳು. ವಿಕ್ರಮ್ ಅವಳ ಕಡೆ ತಿರುಗಿ, ನೀನು ನನಗೆ ಭಾರವೇನಲ್ಲ. ಒಂದು ವೇಳೆ ನಿನ್ನನ್ನು ಆ ನರಕದಿಂದ ಬದುಕಿಸದೇ ಇದ್ದಿದ್ದರೆ ನನ್ನ ಮನಸ್ಸಾಕ್ಷಿ ನನ್ನನ್ನು ಸಾಯುವವರೆಗೂ ನೆಮ್ಮದಿಯಾಗಿ ಇರಲು ಬಿಡುತ್ತಿರಲಿಲ್ಲ. ಈಗ ಅದನ್ನೆಲ್ಲ ಯೋಚಿಸಬೇಡ ಎಂದನು. ಆಗಲೇ ಅವರ ಕೋಣೆಯ ಕಾಲಿಂಗ್ ಬೆಲ್ ಸದ್ದಾಯಿತು. ವಿಕ್ರಮ್ ಬಾಗಿಲು ತೆರೆದನು. ಹೋಟೆಲ್ ಸಿಬ್ಬಂದಿ ವಿಶೇಷವಾದ ಟ್ರಾಲಿಯಲ್ಲಿ ಹಬೆಯಾಡುವ ಬೆಳಗಿನ ಉಪಹಾರವನ್ನು ತಂದರು. ಬಗೆ ಬಗೆಯ ತಿಂಡಿಗಳು, ಹಣ್ಣಿನ ರಸಗಳು ಮತ್ತು ಬೆಲೆಬಾಳುವ ಪಾತ್ರೆಗಳು ಆ ಕೋಣೆಯ ಐಷಾರಾಮಿತನವನ್ನು ಸಾರುತ್ತಿದ್ದವು. ಆಹಾರವನ್ನು ಮೇಜಿನ ಮೇಲೆ ಜೋಡಿಸಿಟ್ಟು ಸಿಬ್ಬಂದಿ ತಲೆಬಾಗಿ ನಮಸ್ಕರಿಸಿ ಹೊರನಡೆದರು. ಬಾ, ಊಟ ಮಾಡು ಎಂದು ವಿಕ್ರಮ್ ಅಧಿಕಾರವೂ ಇಲ್ಲದೆ ಯಾವುದೇ ಭಾವನೆಯೂ ಇಲ್ಲದೆ ಕರೆದನು. ಕಾವ್ಯ ಮೆಲ್ಲನೆ ಹೆಜ್ಜೆಯಿಟ್ಟು ಮೇಜಿನ ಹತ್ತಿರ ಬಂದಳು. ಅವಳ ಕಾಲಿನ ನೋವು ಒಂದು ಕಡೆ ಇದ್ದರೂ ವಿಕ್ರಮ್ನ ನಿಜವಾದ ಗುರುತು ತಿಳಿದ ನಂತರ ಉಂಟಾದ ಮನದ ನೋವು ಅವಳನ್ನು ಹೆಚ್ಚು ಕಾಡಿತು. ವರ್ಮನ್ ಗ್ರೂಪ್ಸ್ ಅತ್ಯುನ್ನತ ಸ್ಥಾನದಲ್ಲಿರುವ ಒಂದು ಕುಟುಂಬ. ಆ ಸಾಮ್ರಾಜ್ಯದ ವಾರಸುದಾರನ ಮುಂದೆ ತಾನು ಕೇವಲ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ, ಅದೂ ಒಂದು ವೇಶ್ಯಾವಾಟಿಕೆಯಿಂದ ರಕ್ಷಿಸಲ್ಪಟ್ಟವಳು ಎಂಬ ಆಲೋಚನೆ ಅವಳ ಗಂಟಲನ್ನು ನುಂಗದಂತೆ ಮಾಡಿತು. ಇಬ್ಬರೂ ಎದುರೆದುರು ಕುಳಿತರು. ವಿಕ್ರಮ್ ಯಾವುದನ್ನೂ ಗಮನಿಸಲಿಲ್ಲ. ಅವನ ಕಣ್ಣುಗಳು ತಟ್ಟೆಯಲ್ಲಿದ್ದ ಆಹಾರವನ್ನು ನೋಡುತ್ತಿದ್ದರೂ ಮನಸ್ಸು ಎಲ್ಲೋ ಅಲೆದಾಡುತ್ತಿತ್ತು. ಅವನು ಯಾಂತ್ರಿಕವಾಗಿ ಒಂದು ಚಮಚವನ್ನು ತೆಗೆದುಕೊಂಡು ತಿನ್ನಲು ಪ್ರಾರಂಭಿಸಿದನು. ಅವನ ಪ್ರತಿಯೊಂದು ಚಲನೆಯೂ ಒಬ್ಬ ಕಾರ್ಪೊರೇಟ್ ನಾಯಕನಿಗೆ ತಕ್ಕಂತೆ ಗಾಂಭೀರ್ಯದಿಂದ ಕೂಡಿತ್ತು. ಕಾವ್ಯ ತನ್ನ ಮುಂದಿದ್ದ ಆಹಾರವನ್ನು ಮುಟ್ಟಲು ಕೂಡ ಹಿಂಜರಿದಳು. ಈ ಮೇಜು, ಈ ಆಹಾರ, ಈ ಮನುಷ್ಯ ಇದಾವುದೂ ನನ್ನ ಜೀವನಕ್ಕೆ ಸಂಬಂಧಪಡದವುಗಳು. ಆದರೆ ನನ್ನ ಕತ್ತಿನಲ್ಲಿರುವ ಈ ಹಳದಿ ದಾರ ಮಾತ್ರ ಹೇಗೆ ನಿಜವಾಯಿತು ಎಂದು ಅವಳು ತವಕಿಸಿದಳು. ವಿಕ್ರಮ್ನ ಮುಖ ಕಬ್ಬಿಣದಂತೆ ಬಿಗಿಯಾಗಿತ್ತು. ತನ್ನನ್ನು ಒಂದು ಬಾರಿಯೂ ಅವನು ತಲೆ ಎತ್ತಿ ನೋಡಲಿಲ್ಲ ಎಂಬುದು ಅವಳಿಗೆ ನೆಮ್ಮದಿ ನೀಡಿದರೂ ಅದೇ ಸಮಯದಲ್ಲಿ ಒಂದು ಭಾರವಾಗಿಯೂ ಅನ್ನಿಸಿತು. ವಿಕ್ರಮ್ ಯಾವುದೋ ಯಂತ್ರದಂತೆ ತಿಂದು ಮುಗಿಸಿದನು. ಅವನ ಗಾಯಗಳು ಚಲಿಸುವಾಗ ನೋವುಂಟು ಮಾಡುತ್ತಿದ್ದರೂ ಅವನ ಮುಖದಲ್ಲಿ ಒಂದು ಸಣ್ಣ ಸುಕ್ಕು ಕೂಡ ಮೂಡಲಿಲ್ಲ. ತಿಂದು ಮುಗಿಸಿದವನು ಮೆಲ್ಲನೆ ಎದ್ದು ಕೈ ತೊಳೆದನು. ಕಾವ್ಯ ಇನ್ನೂ ಅರ್ಧದಷ್ಟು ಕೂಡ ಮುಗಿಸಿರಲಿಲ್ಲ. ಅವಳ ಹಿಂಜರಿಕೆಯನ್ನು ನೋಡಿದ ವಿಕ್ರಮ್, ಉಳಿಸದೆ ಪೂರ್ತಿ ತಿಂದು ಆಮೇಲೆ ಮಲಗು, ಈವ್ನಿಂಗ್ ಚೆನ್ನೈಗೆ ಹೊರಡಬಹುದು ಎಂದು ಹೇಳಿ ಅಲ್ಲಿಂದ ಸರಿದನು. ಅವನು ಹಾಸಿಗೆಯ ಕಡೆಗೆ ಹೋಗಲಿಲ್ಲ. ಆ ಕೋಣೆಯ ಒಂದು ಮೂಲೆಯಲ್ಲಿದ್ದ ಉದ್ದನೆಯ ಸೋಫಾದಲ್ಲಿ ಹೋಗಿ ಕುಳಿತನು.
ಗಾಯಗಳಿದ್ದ ಅವನಿಗೆ ಹಾಸಿಗೆಯೇ ಆರಾಮದಾಯಕವಾಗಿರುತ್ತಿತ್ತು. ಆದರೆ ಅಲ್ಲಿ ಕಾವ್ಯ ಮಲಗಲಿ ಎಂಬ ಕಾರಣಕ್ಕಾಗಿಯೇ ಸೋಫಾವನ್ನು ಆರಿಸಿಕೊಂಡಿದ್ದನು. ಅವನು ಸೋಫಾದಲ್ಲಿ ಒರಗಿ ಕಣ್ಣುಗಳನ್ನು ಮುಚ್ಚಿಕೊಂಡನು. ಕಾವ್ಯ ಆ ಬೃಹತ್ ಕೋಣೆಯಲ್ಲಿ ತನ್ನನ್ನು ಒಬ್ಬ ಅಪರಿಚಿತ ಹಕ್ಕಿಯಂತೆ ಭಾವಿಸಿದಳು. ವರ್ಮನ್ ಗ್ರೂಪ್ಸ್ನ ವಾರಸುದಾರ ಈಗ ತನ್ನ ಗಂಡ ಎಂಬ ಸತ್ಯವನ್ನು ಜೀರ್ಣಿಸಿಕೊಳ್ಳಲಾಗದೆ ಉಳಿದಿದ್ದ ಆಹಾರವನ್ನು ಕಣ್ಣೀರಿನೊಂದಿಗೆ ನುಂಗಿದಳು. ಅವನು ಒಬ್ಬ ರಾಜ, ನಾನು ಒಬ್ಬ ಸಾಮಾನ್ಯ ಹುಡುಗಿ. ಈ ಅಂತರ ಇವರನ್ನು ಚೆನ್ನೈ ತಲುಪಿದ ತಕ್ಷಣ ಎಲ್ಲಿಗೆ ಕೊಂಡೊಯ್ದು ನಿಲ್ಲಿಸುತ್ತದೆ ಎಂಬ ಪ್ರಶ್ನೆ ಅವಳನ್ನು ಕೊರೆಯಿತು. ಊಟ ಮುಗಿದ ತಕ್ಷಣ ಸಿಬ್ಬಂದಿ ಬಂದು ಆ ಟ್ರಾಲಿಯನ್ನು ತಳ್ಳಿಕೊಂಡು ಹೋದರು. ಕಾವ್ಯಾಳಿಗೂ ಕಣ್ಣುಗಳು ತೂಕಡಿಸತೊಡಗಿದ್ದರಿಂದ ಬಾಗಿಲನ್ನು ಲಾಕ್ ಮಾಡಿ ಹಾಸಿಗೆಯ ಮೇಲೆ ಹೊರಗಿದಳು. ಅದೇ ಸಮಯದಲ್ಲಿ ಚೆನ್ನೈ ವರ್ಮನ್ ನಿವಾಸದ ಆ ಬೃಹತ್ ಮಲಗುವ ಕೋಣೆ ನಿಶ್ಶಬ್ದದಲ್ಲಿ ಮುಳುಗಿತ್ತು. ಮೊದಲ ದಿನ ರಾತ್ರಿ ಅಥರ್ವ ಯಾವ ಸೋಫಾದಲ್ಲಿ ಬಂದು ಕುಳಿತಿದ್ದನೋ ಅದೇ ಸ್ಥಿತಿಯಲ್ಲಿ ಬೆಳಗಿನವರೆಗೂ ಅಲ್ಲೇ ಕುಳಿತಿದ್ದನು. ಅವನ ಕಣ್ಣುಗಳು ಕೆಂಪಾಗಿ ಮುಖ ಬಾಡಿ ಹೋಗಿತ್ತು. ವಿಕ್ರಮ್ ಮಾಡಿದ ಆ ಒಂದು ಕೃತ್ಯ ಅಥರ್ವನ ಅಡಿಪಾಯವನ್ನೇ ಅಲುಗಾಡಿಸಿತ್ತು. ರಾತ್ರಿ ಇಡೀ ಪಕ್ಕದಲ್ಲಿ ಕುಳಿತಿದ್ದ ನಕ್ಷತ್ರ ಒಂದು ಹಂತದಲ್ಲಿ ಅವನ ಮಡಿಲಿನಲ್ಲಿ ವಾಲಿ ಮಲಗಿದ್ದಳು. ಈಗ ಕಣ್ಣು ಬಿಟ್ಟು ಎದ್ದವಳು ಇನ್ನೂ ತನ್ನ ಗಂಡ ಅದೇ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಆಘಾತಗೊಂಡಳು. ಏನಿದು ರೀ, ಸಮಯ ಈಗ ಬೆಳಿಗ್ಗೆ 9 ಆಗುತ್ತಿದೆ. ರಾತ್ರಿ ಇಡೀ 1 ನಿಮಿಷ ಕೂಡ ನೀವು ಕಣ್ಣು ಮುಚ್ಚಿಲ್ಲ. ದಯವಿಟ್ಟು ಸ್ನಾನ ಮಾಡಿ ಬನ್ನಿ, ಏನಾದರೂ ತಿಂದು ಆಮೇಲೆ ರೆಸ್ಟ್ ತಗೊಳ್ಳಿ. ವಿಕ್ಕಿ ಖಂಡಿತ ಬಂದೇ ಬರುತ್ತಾರೆ ಎಂದು ಸಮಾಧಾನಪಡಿಸಿದಳು. ಅಥರ್ವ ನಕ್ಷತ್ರ ಕಡೆ ತಿರುಗಿದನು. ಅವನ ಧ್ವನಿಯಲ್ಲಿ ಒಂದು ರೀತಿಯ ನಡುಕವಿತ್ತು. ಇಲ್ಲಿ ನೋಡು ನಕ್ಷತ್ರ, ವಿಕ್ರಮ್ ನನ್ನ ಕೈ ಮೀರಿ ಹೋಗಿಬಿಟ್ಟಿದ್ದಾನೆ. ಇದುವರೆಗೂ ನನಗೆ ತಿಳಿಯದೆ ಅವನು ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ಯಾವುದನ್ನು ತೆಗೆದುಕೊಂಡಿರಲಿಲ್ಲ. ಜಸ್ಟ್ ಪಾರ್ಟಿ ಫ್ರೆಂಡ್ಸ್ ಜೊತೆ ಸುತ್ತುವುದು ಅಂತ ಇದ್ದರೂ ಅದು ನನಗೆ ತಿಳಿಯುವ ಮುನ್ನವೇ ಮನೆಗೆ ಬಂದು ಬಿಡುತ್ತಿದ್ದನು. ಆದರೆ ನಿನ್ನೆ ಮಧ್ಯಾಹ್ನವೇ ನಾನು ಕಾಲ್ ಮಾಡಿದ ತಕ್ಷಣ ಚೆನ್ನೈಗೆ ಹೊರಡಲು ಹೇಳಿದೆ. ಈಗ ಬೆಳಿಗ್ಗೆ 9 ಗಂಟೆಯಾಯಿತು. ಇಷ್ಟರವರೆಗೂ ಅವನಿಂದ ಒಂದು ಫೋನ್ ಕಾಲ್ ಕೂಡ ಬಂದಿಲ್ಲ. ಒಂದು ವೇಳೆ ಅವನ ಪ್ರೀತಿಯನ್ನು ನಾನು ದೂರ ಮಾಡಿದೆ ಎಂದು ಭಾವಿಸಿ ಅವನಿಗೆ ನನ್ನ ಮೇಲೆ ಕೋಪನಾ ನಕ್ಷತ್ರ ಎಂದು ಮಗುವಿನಂತೆ ಕೇಳಿದನು. ನಕ್ಷತ್ರ ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಏನ್ರಿ ಹೀಗೆ ಮಾತನಾಡ್ತಾ ಇದ್ದೀರಾ? ವಿಕ್ಕಿ ಒಂದು ಮಗುವಿನ ತರಹ. ಅವನಿಗೆ ಮನಸ್ಸಿನಲ್ಲಿ ಯಾವುದನ್ನು ಇಟ್ಟುಕೊಳ್ಳಲು ಬಾರದು. ಬಹುಶಃ ಮನಸ್ಸು ಸರಿಯಿಲ್ಲದ ಕಾರಣ ಸ್ವಲ್ಪ ರೆಸ್ಟ್ ತಗೊಂಡು ಬರಬಹುದು ಎಂದುಕೊಂಡಿರಬಹುದು. ಇಲ್ಲದಿದ್ದರೆ ಇಲ್ಲಿ ಬಂದು ನಿಮ್ಮನ್ನು ಹೇಗೆ ಫೇಸ್ ಮಾಡುವುದು ಎಂದು ತಿಳಿಯದೆ ಭಯ ಬಿದ್ದು ಕೂಡ ಅಲ್ಲೇ ಇರಬಹುದು. ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಒಂದು ಕಾಲ್ ಮಾಡಿ ಮಾತನಾಡಿ ನೋಡಿ ಎಂದಳು. ಅಥರ್ವ ತನ್ನ ಹಠವನ್ನು ಸಡಿಲಿಸಲಿಲ್ಲ. ಇಲ್ಲ, ಅವನು ಬರಲಿ, ನಾನು ಮಾತನಾಡುವುದಿಲ್ಲ ಎಂದನು. ಹೀಗೆ ಇದ್ದರೆ ಹೇಗೆ ರೀ? ನೀವು ಕೋಪದಲ್ಲಿದ್ದೀರಾ ಎಂದು ಭಾವಿಸಿ ವಿಕ್ಕಿ ಇನ್ನೂ ಭಯಪಡುತ್ತಾರೆ ಎಂದು ನಕ್ಷತ್ರ ಹೇಳಲು ಅಥರ್ವ ಸ್ವಲ್ಪ ಯೋಚಿಸಿದನು. ಕೊನೆಗೆ ನಾನು ಮಾತನಾಡಲ್ಲ, ಆದರೆ ಅವನ ಹತ್ತಿರ ನೇರವಾಗಿ ಮಾತನಾಡಿಕೊಳ್ಳುತ್ತೇನೆ. ಈಗ ನೀನೇ ಕಾಲ್ ಮಾಡಿ ಅವನು ಏನು ಮಾಡ್ತಾ ಇದ್ದಾನೆ ಎಂದು ಕೇಳು ಎಂದನು. ಮುಂಬೈನ ಆ ಐಷಾರಾಮಿ ಹೋಟೆಲ್ ಕೋಣೆಯಲ್ಲಿ ವಿಕ್ರಮ್ ಸೋಫಾದಲ್ಲಿ ಗಾಢ ನಿದ್ರೆಯಲ್ಲಿದ್ದನು. ದೇಹದ ಗಾಯಗಳು ಮತ್ತು ಮನಸ್ಸಿನ ಭಾರ ಅವನಿಗೆ ತಿಳಿಯದಂತೆಯೇ ನಿದ್ರೆಗೆ ಜಾರುವಂತೆ ಮಾಡಿತ್ತು. ಅದೇ ರೀತಿ ಹಾಸಿಗೆಯ ಒಂದು ತುದಿಯಲ್ಲಿ ಕಾವ್ಯ ಮುದುರಿಕೊಂಡು ಮಲಗಿ ನಿದ್ರಿಸುತ್ತಿದ್ದಳು. ಬೆಳಗಿನ ಜಾವದವರೆಗೂ ನಡೆದ ಆ ಭಯಾನಕ ಘಟನೆಗಳು, ಗಡಿಬಿಡಿಯ ಮದುವೆ, ಜೀವ ಉಳಿಸಿಕೊಳ್ಳಲು ನಡೆದ ಓಟ ಎಲ್ಲವೂ ಅವಳ ದೇಹ ಮತ್ತು ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡಿದ್ದವು. ಹಠಾತ್ತನೆ ವಿಕ್ರಮ್ನ ಫೋನ್ ಕಂಪಿಸಿತು. ನಿದ್ರೆಯ ಮಂಪರಿನಲ್ಲಿ ಫೋನ್ ತೆಗೆದು ನೋಡಿದ ವಿಕ್ರಮ್ ಅದರಲ್ಲಿ ಮ್ಯೂಸಿಕ್ ಎಂದು ತಾನು ಪ್ರೀತಿಯಿಂದ ಸೇವ್ ಮಾಡಿದ್ದ ನಕ್ಷತ್ರ ಹೆಸರನ್ನು ಕಂಡು ದಡುಕ್ಕನೆ ಎದ್ದು ಕುಳಿತನು. ಸುತ್ತಲೂ ನೋಡಿದನು. ಕಾವ್ಯ ಇನ್ನೂ ಗಾಢ ನಿದ್ರೆಯಲ್ಲಿದ್ದಳು. ಅವಳ ಮುಖ ಭಯದಿಂದ ಮುಕ್ತವಾಗಿ ಈಗಷ್ಟೇ ಸ್ವಲ್ಪ ಶಾಂತವಾಗಿ ಕಾಣಿಸುತ್ತಿತ್ತು. ಪಾಪ, ತುಂಬ ಹೆದರಿದ್ದಾಳೆ ಅಲ್ವಾ ಎಂದು ಒಂದು ಕ್ಷಣ ಅವಳನ್ನು ನೋಡಿ ಫೋನ್ ಅಟೆಂಡ್ ಮಾಡಿದನು. ಹಲೋ ಅತ್ತಿಗೆ ಎಂದ ವಿಕ್ರಮ್ನ ಧ್ವನಿ ಗರಗರವಾಗಿ ಕೇಳಿಸಿತು. ವಿಕ್ಕಿ, ಏನು ಮಾಡ್ತಾ ಇದ್ದೀರಾ? ಯಾಕೆ ಇನ್ನೂ ಊರಿಗೆ ಬರಲಿಲ್ಲ? ಒಂದು ಫೋನ್ ಕೂಡ ಮಾಡಿಲ್ಲ. ನಿಮ್ಮ ಅಣ್ಣ ರಾತ್ರಿ ಇಡೀ ನಿದ್ದೆ ಮಾಡದೇ ಕುಳಿತಿದ್ದಾರೆ ವಿಕ್ಕಿ ಎಂದು ನಕ್ಷತ್ರ ಆತಂಕದಿಂದ ಮಾತನಾಡಿದಳು. ಅಯ್ಯೋ ಸಾರಿ ಅತ್ತಿಗೆ ಎಂದು ವಿಕ್ರಮ್ ವಿಷಾದಿಸಿದನು.
ನಡೆದ ಘಟನೆಗಳನ್ನು, ವಿಶೇಷವಾಗಿ ಮದುವೆಯ ವಿಷಯವನ್ನು ಫೋನ್ನಲ್ಲಿ ಹೇಳುವುದು ಸರಿಯಲ್ಲ ಎಂದು ಅವನಿಗೆ ಅನ್ನಿಸಿತು. ಅತ್ತಿಗೆ, ಅಲ್ಲಿಂದ ನಾನು ಆಗಲೇ ಹೊರಟು ಬಿಟ್ಟೆ. ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ರೆಸ್ಟ್ ತಗೊಂಡೆ. ಈವ್ನಿಂಗ್ ಫ್ಲೈಟ್ಗೆ ಊರಿಗೆ ಹೊರಡುತ್ತೇನೆ. ನೈಟ್ ಚೆನ್ನೈಗೆ ಬಂದು ಬಿಡ್ತೇನೆ. ಆದರೆ ಅಣ್ಣನನ್ನು ಹೇಗೆ ಫೇಸ್ ಮಾಡುವುದು ಎಂದು ತಿಳಿಯುವುದಿಲ್ಲ ಅತ್ತಿಗೆ. ನಾನು ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಎಂದು ನೀವು ನನ್ನನ್ನು ನಂಬುತ್ತೀರಲ್ಲ ಎಂದು ವಿಕ್ರಮ್ ಗದ್ಗದಿತರಾದನು. ನಿಮ್ಮ ಮೇಲೆ ನನಗೆ ಯಾವಾಗಲೂ ನಂಬಿಕೆ ಇದೆ ವಿಕ್ಕಿ. ಮಾಯಾಳನ್ನು ಕಾಪಾಡಲು ತಾನೇ ನೀವು ಮುಂಬೈಗೆ ಹೋದದ್ದು ಎಂದು ನಮಗೆ ಅರ್ಥವಾಗುತ್ತದೆ. ಆದರೆ ಆ ಸಾಗರ್ ಪ್ಲಾನ್ ಮಾಡಿ ನಿಮ್ಮ ಹೆಸರಿಗೆ ಕಳಂಕ ತರಲು ನೋಡಿದನು. ನಿಮ್ಮ ಅಣ್ಣ ಹೆದರಿಸಿದ್ದರಿಂದ ಅವನು ಯಾವುದೇ ವಿಡಿಯೋ ರಿಲೀಸ್ ಮಾಡುವುದಿಲ್ಲ ಎಂದು ಹೇಳಿಬಿಟ್ಟಿದ್ದಾನೆ. ಇಷ್ಟರವರೆಗೂ ಯಾವುದೇ ವಿಡಿಯೋ ಹೊರಗೆ ಬಂದಿಲ್ಲ. ಅದಕ್ಕೆ ಸ್ವಲ್ಪ ನೆಮ್ಮದಿಯಾಗಿರಿ. ನೀವು ಊರಿಗೆ ಬನ್ನಿ, ಉಳಿದದ್ದನ್ನು ಮಾತನಾಡಿಕೊಳ್ಳೋಣ ಎಂದು ನಕ್ಷತ್ರ ಸಮಾಧಾನ ಮಾಡಿದಳು. ಸರಿ ಅತ್ತಿಗೆ, ಅಣ್ಣನ ಹತ್ತಿರ ಮಾತನಾಡಬೇಕು ಅನ್ನಿಸ್ತಾ ಇದೆ. ಆದರೆ ಫೋನ್ನಲ್ಲಿ ಮಾತನಾಡಿದರೆ ನನ್ನಿಂದ ಎಂದು ಹೇಳುವಾಗಲೇ ವಿಕ್ರಮ್ನ ಕಣ್ಣುಗಳು ತುಂಬಿ ಬಂದವು. ವಿಕ್ಕಿ, ತುಂಬ ಫೀಲ್ ಮಾಡಬೇಡಿ. ನಿಮ್ಮ ಅಣ್ಣನಿಗೆ ನೀವು ಯಾವಾಗಲೂ ಒಂದು ಮಗು ತರಹನೇ. ಮಕ್ಕಳು ತಪ್ಪು ಮಾಡಿದರೆ ಅಮ್ಮ ಕ್ಷಮಿಸುವುದಿಲ್ಲವೇ? ಹಾಗೆಯೇ ನಿಮ್ಮ ಅಣ್ಣ ಕೂಡ. ನೀವು ನೇರವಾಗಿ ಬನ್ನಿ, ಮಾತನಾಡಿಕೊಳ್ಳೋಣ ಎಂದು ಹೇಳಿ ನಕ್ಷತ್ರ ಫೋನಿಟ್ಟಳು. ಫೋನಿಟ್ಟ ವಿಕ್ರಮ್ ಹಾಸಿಗೆಯಲ್ಲಿದ್ದ ಕಾವ್ಯಾಳನ್ನು ಮತ್ತೊಮ್ಮೆ ನೋಡಿದನು. ಅವಳ ಏಟು ಬಿದ್ದಿದ್ದ ಕಾಲು ತಲೆ ದಿಂಬಿನ ಮೇಲಿರಲು ಮತ್ತೊಂದು ಕಾಲನ್ನು ಮಡಚಿ ಮುದುರಿಕೊಂಡು ಮಲಗಿದ್ದಳು. ಅವಳ ಕತ್ತಿನಲ್ಲಿ ಅವನು ಕಟ್ಟಿದ್ದ ಆ ಹಳದಿ ದಾರ ಎದ್ದು ಕಾಣುತ್ತಿತ್ತು. ಸಾರಿ ಕಾವ್ಯ, ನಿನ್ನನ್ನು ಬದುಕಿಸುವುದಕ್ಕಾಗಿಯೇ ನಿನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದೆ. ಆದರೆ ಒಂದು ದೃಢ ನಿರ್ಧಾರದಿಂದಲೇ ಕಟ್ಟಿದ್ದೇನೆ. ನೀನು ಯಾರು ಎಂದು ನನಗೆ ತಿಳಿಯದು. ಚಿಂತಿಸಬೇಡ. ನೀನು ಯಾರೇ ಆಗಿದ್ದರೂ ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ನನ್ನು ನಾನು ಖಂಡಿತ ಕೈಬಿಡುವುದಿಲ್ಲ. ನಿನ್ನನ್ನು ಪೂರ್ತಿಯಾಗಿ ನನ್ನ ಹೆಂಡತಿಯಾಗಿ ಸ್ವೀಕರಿಸಲು ನನಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಅಲ್ಲಿಯವರೆಗೂ ನಿನ್ನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲೇ ಒಂದು ಪ್ರಮಾಣ ಮಾಡಿ ಮತ್ತೆ ಸೋಫಾದಲ್ಲಿ ಹೊರಗಿದನು. ವಿಧಿ ಅವರನ್ನು ಎಲ್ಲಿಗೆ ಕೊಂಡೊಯ್ದು ನಿಲ್ಲಿಸುತ್ತದೆ ಎಂದು ತಿಳಿಯಲಿಲ್ಲ. ಆದರೆ ವಿಕ್ರಮ್ ಈಗ ಒಬ್ಬ ಜವಾಬ್ದಾರಿಯುತ ಗಂಡನಾಗಿ ತನ್ನನ್ನು ಭಾವಿಸಲು ಪ್ರಾರಂಭಿಸಿದನು. ಸಮಯ ಬೆಳಿಗ್ಗೆ 11 ಗಂಟೆ. ಮಾಯಾ ಇಂಡಸ್ಟ್ರೀಸ್ ಪ್ರಧಾನ ಕಚೇರಿ. ಕಾಪರ್ ಫ್ಯಾಕ್ಟರಿಯ ಆ ಬೃಹತ್ ಮೀಟಿಂಗ್ ಹಾಲ್ನಲ್ಲಿ ಎಸಿ ಓಡುತ್ತಿದ್ದರೂ ಅಲ್ಲಿದ್ದವರ ಕೋಪದಿಂದಾಗಿ ಆ ಕೊಠಡಿ ಬೆಂಕಿಯಂತೆ ಕುದಿಯುತ್ತಿತ್ತು. ಮಾಯಾ ಪಿಎ ಕನ್ನಿಕಾ ಕೈಗಳನ್ನು ಹಿಸುಕಿಕೊಳ್ಳುತ್ತಾ ಸಂಕೋಚದಿಂದ ನಿಂತಿರಲು ಅಲ್ಲೇ ಕುಳಿತಿದ್ದ 5 ಪ್ರಮುಖ ಗ್ರಾಹಕರು ಒಬ್ಬರನ್ನೊಬ್ಬರು ಮೀರಿಸುವಂತೆ ಕಿರುಚಾಡಲು ತೊಡಗಿದರು. ಮಿಸ್ ಕನ್ನಿಕಾ, ಇಲ್ಲಿ ನೋಡಿ. ಇದು ಬರೀ ಬಾಯಿ ಮಾತು ಅಲ್ಲ. ಮೊದಲು ಮಾತನಾಡುವವರು ಪ್ರಮುಖ ಟ್ರಾನ್ಸ್ಫಾರಂ ತಯಾರಿಕಾ ಸಂಸ್ಥೆಯ ಮಾಲೀಕರು. ಕಾಪರ್ ಕ್ಯಾಥೋಡ್ ಬರದೇ ಇರೋದ್ರಿಂದ ನಮ್ಮ ಯೂನಿಟ್ನಲ್ಲಿ 200 ಕಾರ್ಮಿಕರು ಕೆಲಸವಿಲ್ಲದೆ ಕುಳಿತಿದ್ದಾರೆ. ದಿನವೊಂದಕ್ಕೆ ನಮಗೆ ಆಗ್ತಿರೋ ಐಡಲ್ ಟೈಮ್ ಕಾಸ್ಟ್ ಮಾತ್ರ 15 ಲಕ್ಷ. ಇದನ್ನು ಯಾರು ಕೊಡ್ತಾರೆ ಅಂದರು. ಮುಂದಿನ ದುಬೈ ಎಕ್ಸ್ಪೋರ್ಟರ್ ಒಬ್ಬರು ಆವೇಶಗೊಂಡರು. ನಾವು ಶಿಪ್ಮೆಂಟ್ ಮಾಡಬೇಕಾದ ಕಂಟೈನರ್ಸ್ ಪೋರ್ಟ್ನಲ್ಲಿ ನಿಂತಿವೆ. ಡಿಮೂರೇಜ್ ಚಾರ್ಜಸ್ ಮಾತ್ರ ದಿನಕ್ಕೆ ಸಾವಿರಾರು ರೂಪಾಯಿ ಏರುತ್ತಿದೆ. ಮಾಯಾ ಮೇಡಮ್ ಮೇಲಿದ್ದ ನಂಬಿಕೆಯಿಂದಲೇ ನಾವು ಇಷ್ಟು ದೊಡ್ಡ ಆರ್ಡರ್ ಕೊಟ್ಟೆವು. ಆದರೆ ಅವರು ಇಷ್ಟು ಬೇಜವಾಬ್ದಾರಿಯಾಗಿ ಇರ್ತಾರೆ ಅಂತ ನಾವು ನಿರೀಕ್ಷಿಸಿರಲಿಲ್ಲ ಅಂದರು. ಮೂರನೆಯದಾಗಿ ಒಬ್ಬ ಮಹಿಳಾ ಉದ್ಯಮಿ ಪ್ರವೇಶಿಸಿದರು. ನ್ಯೂಸ್ನಲ್ಲಿ ನೋಡಿದ್ವಿ. ಮುಂಬೈನಲ್ಲಿ ಸಾಗರ್ ಸರ್ ಹಾಗೂ ಮಾಯಾ ಮೇಡಮ್ಗೆ ಎಮರ್ಜೆನ್ಸಿಯಾಗಿ ಮದುವೆ ಮುಗಿಯಿತು ಅಂತ ಹೇಳಿದರು. ಮದುವೆ ನಡೆದರೆ ಸಂತೋಷವೇ, ಆದರೆ ಬಿಸ್ನೆಸ್ ಅನ್ನು ಹಾಗೆ ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ನ್ಯಾಯ? 1 ವಾರ ಆಯಿತು. ಮೇಡಮ್ ಫೋನ್ ಸ್ವಿಚ್ ಆಫ್. ಕಸ್ಟಮರ್ ಕೇರ್ನಲ್ಲಿ ಕೇಳಿದರೆ ಸರಿಯಾದ ಉತ್ತರ ಇಲ್ಲ ಅಂದರು. 4ನೇ ವ್ಯಕ್ತಿ ಎಲೆಕ್ಟ್ರಿಕಲ್ ವೈರ್ ತಯಾರಕರು. ಮಾರ್ಕೆಟ್ನಲ್ಲಿ ಕಾಪರ್ ಬೆಲೆ ಪ್ರತಿ ನಿಮಿಷವೂ ಬದಲಾಗುತ್ತಿದೆ. ಈಗ ಮೆಟೀರಿಯಲ್ ಬರದೇ ಇರೋದ್ರಿಂದ ನಾವು ಬೇರೆ ಕಡೆ ಅತಿ ಹೆಚ್ಚು ಬೆಲೆ ಕೊಟ್ಟು ಖರೀದಿಸಬೇಕಾಗಿ ಬಂದಿದೆ. ಈ ಪ್ರೈಸ್ ಡಿಫರೆನ್ಸ್ ನಷ್ಟವನ್ನು ಮಾಯಾ ಇಂಡಸ್ಟ್ರೀಸ್ ಭರಿಸಿಕೊಂಡರೆ ಮಾತ್ರ ನಾವು ಬಿಸ್ನೆಸ್ ಮುಂದುವರಿಸುತ್ತೇವೆ. ಇಲ್ಲದಿದ್ದರೆ ಈಗಲೇ ಈ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿ ಅಂದರು. 5ನೇ ಕ್ಲೈಂಟ್ ಅಂತಿಮವಾಗಿ ಮುಗಿಸಿದರು. ನಮಗೆ ಸ್ಪಷ್ಟವಾದ ಉತ್ತರ ಬೇಕು. ಇಲ್ಲದಿದ್ದರೆ ಲೀಗಲ್ ನೋಟಿಸ್ ಕಳುಹಿಸಬೇಕಾಗುತ್ತದೆ. ಕಂಪನಿಯ ಶೇರ್ ವ್ಯಾಲ್ಯೂ ಕುಸಿಯುವುದಕ್ಕಿಂತ ಮುಂಚೆ ನಾವು ನಮ್ಮ ಹಣವನ್ನು ಹಿಂಪಡೆಯುತ್ತೇವೆ ಅಂದಾಗ ಕನ್ನಿಕಾಗೆ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಸರ್ ಪ್ಲೀಸ್, ಮೇಡಮ್ಗೆ ಹುಷಾರಿಲ್ಲದೆ ಇರೋದ್ರಿಂದಲೇ ಎಂದು ಅವಳು ತಡಬಡಾಯಿಸುತ್ತಿರುವಾಗಲೇ
ಆ ದೊಡ್ಡ ಗಾಜಿನ ಬಾಗಿಲುಗಳು ಒಂದು ರೀತಿಯ ಅಧಿಕಾರದೊಂದಿಗೆ ತೆರೆದುಕೊಂಡವು. ಯಾರೂ ನಿರೀಕ್ಷಿಸಿರಲಿಲ್ಲ. ಒಳಗೆ ಬಂದವನು ಸಾಗರ್. ಅವನು ಧರಿಸಿದ್ದ ಕಪ್ಪು ಬಣ್ಣದ ಕೋಟ್ ಸೂಟ್, ಅವನ ನಿಮಿಷದ ನಡಿಗೆ, ಮುಖದಲ್ಲಿದ್ದ ಆ ಅಲುಗಾಡದ ಆತ್ಮವಿಶ್ವಾಸ. ಅವನನ್ನು ನೋಡಿದ ತಕ್ಷಣ ಆ 5 ಜನರು ಒಂದು ಕ್ಷಣ ಮಾತು ನಿಲ್ಲಿಸಿ ಹಾಗೆ ಕಲ್ಲಿನ ಮೂರ್ತಿಗಳಂತೆ ನಿಂತುಬಿಟ್ಟರು. ಅವನ ಮುಂದೆ ನಿಂತಿರುವುದು ಸಾಮಾನ್ಯ ಮನುಷ್ಯನಲ್ಲ, ಭಾರತದ ಟಾಪ್ 10 ಬಿಸ್ನೆಸ್ ಮ್ಯಾನ್ಗಳಲ್ಲಿ ಒಬ್ಬನಾದ ಸಾಗರ್. ಮುಂಬೈನ ಪ್ರಮುಖ ವ್ಯಕ್ತಿ. ಸಾಗರ್ ನೇರವಾಗಿ ಹೋಗಿ ಮಾಯಾ ಕುರ್ಚಿಯಲ್ಲಿ ಕುಳಿತನು. ಕಾಲಿನ ಮೇಲೆ ಕಾಲು ಹಾಕಿ ಕುಳಿತ. ಅವನ ಶೈಲಿಯಲ್ಲಿ ಗರ್ವ ಮಿಶ್ರಿತ ಗಾಂಭೀರ್ಯವಿತ್ತು. ಎಲ್ಲರೂ ಕುಳಿತುಕೊಳ್ಳಿ ಎಂದ ಸಾಗರ್ನ ಆ ಗಂಭೀರ ಕಂಠ ಕೊಠಡಿಯನ್ನು ನಡುಗಿಸಿತು. ಮಿಸ್ಟರ್ ಸಾಗರ್, ನೀವು ಇಲ್ಲಿ ಎಂದು ದುಬೈ ಕ್ಲೈಂಟ್ ಆಶ್ಚರ್ಯದಿಂದ ಕೇಳಿದರು. ಸಾಗರ್ ಮೆಲ್ಲನೆ ನಕ್ಕನು. ನ್ಯೂಸ್ನಲ್ಲಿ ನೋಡಿದ್ದು ನಿಜವೇ. ನನಗೂ ಮಾಯಾಗೂ ಮದುವೆ ಮುಗಿದಿದೆ. ಈಗ ಮಾಯಾ ಮಿಸಸ್ ಸಾಗರ್. ಅವಳಿಗೆ ಹಠಾತ್ತನೆ ಹುಷಾರಿಲ್ಲದೆ ಹೋದುದರಿಂದ ಈಗ ಅವಳಿಗೆ ರೆಸ್ಟ್ ಅಗತ್ಯವಿದೆ. ಹಾಗಾಗಿ ಅವಳ ಆರೋಗ್ಯ ಸುಧಾರಿಸಿ ಆಫೀಸ್ಗೆ ಬರುವವರೆಗೂ ಈ ಇಂಡಸ್ಟ್ರಿಯ ಎಲ್ಲ ನಿರ್ಧಾರಗಳನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಎಂದನು, ತನ್ನ ಆಡಳಿತದ ಪ್ರಭಾವ ಕಮ್ಮಿಯಾಗದಂತೆ. ನೀವು ಹೇಳ್ತಿರೋದೆಲ್ಲ ಸರಿ ಸರ್, ಆದರೆ ನಮ್ಮ ನಷ್ಟ ಎಂದು ಟ್ರಾನ್ಸ್ಫಾರಂ ಮಾಲೀಕರು ಕೇಳಿದರು. ಸಾಗರ್ ಅವರನ್ನು ತೀಕ್ಷ್ಣವಾಗಿ ನೋಡಿದನು. ನಿಮಗೆ ಕಾಪರ್ ಬರದೇ ಇರೋದಕ್ಕೆ ಕಾರಣ ಈ ಫ್ಯಾಕ್ಟರಿಯ ರಾ ಮೆಟೀರಿಯಲ್ ಸಪ್ಲೈ ಮಾಡೋ ಕಂಪನಿ ಸಪ್ಲೈ ನಿಲ್ಲಿಸಿದ್ದು. ಆ ಕಂಪನಿ ಯಾರದ್ದು ಗೊತ್ತಾ? ನನ್ನದೇ. ಮುಂಬೈ ಸಾಗರ್ ಅಗರ್ವಾಲ್ ಗ್ರೂಪ್ಸ್ ತಾನೇ ಮಾಯಾ ಇಂಡಸ್ಟ್ರೀಸ್ಗೆ ಮೇನ್ ಸಪ್ಲೈಯರ್ ಅಂದಾಗ ಗ್ರಾಹಕರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಾ ಮೆಟೀರಿಯಲ್ ಕೊಡುವವನೇ ಈಗ ಮಾಲೀಕನಾಗಿ ಕುಳಿತಿರುವುದು ಅವರಿಗೆ ದೊಡ್ಡ ಆಘಾತಕ್ಕಿಂತ ಹೆಚ್ಚಾಗಿ ಸಂತೋಷವನ್ನು ನೀಡಿತು. ಸಾಗರ್ ಮುಂದುವರೆಸಿದನು. ಬಿಸ್ನೆಸ್ನಲ್ಲಿ ಲಾಭ ನಷ್ಟ ಬರೋದು ಸಹಜ. ಆದರೆ ಮಿಸಸ್ ಸಾಗರ್ ಅಗರ್ವಾಲ್ ಅವರ ಗ್ರಾಹಕರಾಗಿರುವವರಿಗೆ ನಷ್ಟ ಬರೋದನ್ನು ನಾನು ಇಷ್ಟಪಡುವುದಿಲ್ಲ. ಹೀಗೋ ಮುಂದಿನ 1 ವರ್ಷದ ಇಂಟರೆಸ್ಟೆಡ್ ಅಗ್ರಿಮೆಂಟ್. ಇನ್ನೇನು 24 ಅವರ್ಸ್ಗಳಲ್ಲಿ ನಿಮ್ಮ ಫ್ಯಾಕ್ಟರಿಯ ಗೇಟ್ ಮುಂದೆ ಲಾರಿಗಳು ಬಂದು ನಿಲ್ಲುತ್ತವೆ. ಸಾಗರ್ ಮಾತು ಕೊಟ್ಟರೆ ಅದು ನಡೆದೇ ತೀರುತ್ತದೆ ಅನ್ನುತ್ತಾ ಅವನು ಮೇಜಿನ ಮೇಲೆ ಎಸೆದ ಆ ದಾಖಲೆಗಳು ಎಲ್ಲರ ಬಾಯಿ ಮುಚ್ಚಿಸಿದವು. ಅಷ್ಟೇ ಅಲ್ಲ, ಕಳೆದ 1 ವಾರದಿಂದ ನಿಮಗಾದ ತೊಂದರೆಗಳಿಗೆ ನಷ್ಟ ಪರಿಹಾರವಾಗಿ ಮುಂದಿನ 3 ತಿಂಗಳು ನೀವು ಖರೀದಿಸುವ ಎಲ್ಲ ಮೆಟೀರಿಯಲ್ ಮೇಲೂ 2% ಡಿಸ್ಕೌಂಟ್ ನೀಡ್ತೇನೆ. ಇದು ನನ್ನ ವೈಫ್ ಮಾಯಾ ಮೇಲೆ ನೀವು ಇಟ್ಟಿರುವ ನಂಬಿಕೆಗೆ ನಾನು ನೀಡುವ ಗೌರವ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಮಾತನಾಡಬೇಕೇ ಎಂದ ಸಾಗರನ ಧ್ವನಿಯಲ್ಲಿ ಈಗ ಒಂದು ರೀತಿಯ ಪ್ರಾಬಲ್ಯ ಧ್ವನಿವಿತ್ತು. ಆ 5 ಜನ ಉದ್ಯಮಿಗಳು ಶಾಂತರಾದರು. ಸಾಗರ್ ನೀಡಿದ ಆ 2% ಡಿಸ್ಕೌಂಟ್ ಎಂದರೆ ಕೋಟ್ಯಾಂತರ ರೂಪಾಯಿ ಲಾಭ. ಅದಕ್ಕಿಂತ ಮುಖ್ಯವಾಗಿ ಸಾಗರ್ನಂತಹ ಒಬ್ಬ ಪವರ್ಫುಲ್ ಮನುಷ್ಯನನ್ನು ಹಗೆ ಮಾಡಿಕೊಳ್ಳುವುದು ಆತ್ಮಹತ್ಯೆಗೆ ಸಮಾನ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಥ್ಯಾಂಕ್ಸ್ ಸರ್, ನೀವು ಬಂದು ಜವಾಬ್ದಾರಿ ತಗೊಂಡಿದ್ದು ನಮಗೆ ದೊಡ್ಡ ನೆಮ್ಮದಿ ತಂದಿದೆ. ಅಗ್ರಿಮೆಂಟ್ಗೆ ಸೈನ್ ಮಾಡ್ತೀವಿ ಎಂದು ಈಗಾಗಲೇ ಇದ್ದ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಲು ಬಂದವರು ಈಗ ಹೊಸ ಅಗ್ರಿಮೆಂಟ್ಗೆ ಒಬ್ಬೊಬ್ಬರಾಗಿ ಬಂದು ಸಹಿ ಹಾಕಿ ಹೊರ ನಡೆದರು. ಎಲ್ಲರೂ ಹೋದ ನಂತರ ಕನ್ನಿಕಾ ಬೆರಗಾಗಿ ಸಾಗರ್ನನ್ನು ನೋಡಿದಳು. ಸರ್, ಸರಿಯಾದ ಸಮಯಕ್ಕೆ ನೀವು ಬಂದು ಕಂಪನಿಯನ್ನು ಉಳಿಸಿದ್ರಿ. ಆಮೇಲೆ ಮೇಡಮ್ ಜೊತೆ ನಾನು ಯಾವಾಗ ಮಾತನಾಡಬಹುದು ಎಂದು ಆತಂಕದಿಂದ ಕೇಳಿದಳು. ಸಾಗರ್ ಎದ್ದು ನಿಂತನು. ಕನ್ನಿಕಾ, ಮಾಯಾ ಈಗ ಮುಂಬೈನಲ್ಲಿದ್ದಾಳೆ. ಅವಳಿಗೆ 1 ವಾರ ರೆಸ್ಟ್. ಅವಳು ಬರುವವರೆಗೂ ಕಂಪನಿ ಇನ್ಮುಂದೆ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ. ನೀನು ನಿನ್ನ ಕೆಲಸವನ್ನು ಮಾತ್ರ ನೋಡು. ಅನಗತ್ಯ ಪ್ರಶ್ನೆಗಳು ನಿನ್ನ ಕೆಲಸಕ್ಕೆ ಅಪಾಯ ತರಬಹುದು. ಎಚ್ಚರಿಕೆ ಎಂದು ಹೇಳಿ ಅವನು ಹೊರ ನಡೆದನು. ಕನ್ನಿಕಾ ನಡುಗಿ ಹೋಗಿ ನಿಂತಳು. ಅವಳಿಗೆ ಈಗಲೇ ಅರ್ಥವಾಗಿದ್ದು ಸಾಗರ್ ಇಷ್ಟು ದಿನ ಮಾಯಾ ಸುತ್ತ ಹೆಣೆದಿದ್ದ ಬಲೆ ಎಷ್ಟು ಆಳವಾಗಿತ್ತೆಂದು. ಸ್ವಲ್ಪ ಸಮಯದಲ್ಲೇ ಚೆನ್ನೈನ ಹೊರವಲಯದಲ್ಲಿರುವ ತನ್ನ ಕಾಪರ್ ಫ್ಯಾಕ್ಟರಿಗೆ ಸಾಗರ್ ರವಾನೆಯಾದನು. ಅಂದು ಸಂಜೆ, ಅಂದರೆ ಅದೇ ದಿನ ಸಂಜೆ, ಮುಂಬೈನ ಆ ಐಷಾರಾಮಿ ಹೋಟೆಲ್ ಕೊಠಡಿಯಲ್ಲಿ ಸಂಜೆಯ ಸೂರ್ಯ ಮೆಲ್ಲನೆ ಮುಳುಗುತ್ತಿದ್ದನು. ಕಿಟಕಿಯ ಪರದೆಗಳ ಮೂಲಕ ಬಂದ ಕೆಂಪು ಬಣ್ಣದ ಬೆಳಕು ಆ ಕೊಠಡಿಯಲ್ಲಿದ್ದ ಮೌನವನ್ನು ಮತ್ತಷ್ಟು ಭಾರವಾಗಿಸಿತು. ವಿಕ್ರಮ್ ತನ್ನ ಸೂಟ್ಕೇಸ್ ಮುಚ್ಚಿ 1 ನಿಮಿಷ ನಿಂತನು.
ಸೋಫಾದಲ್ಲಿ ಕುಳಿತಿದ್ದ ಕಾವ್ಯ ಇನ್ನೂ ಒಂದು ರೀತಿಯ ದಿಗ್ಭ್ರಮೆಯಲ್ಲೇ ಇದ್ದಳು. ಅವಳ ಕುತ್ತಿಗೆಯಲ್ಲಿದ್ದ ಆ ಹೊಸ ತಾಳಿ ಅವಳ ಚೂಡಿದಾರ್ ಒಳಗೆ ಅಡಗಿದ್ದರೂ ಅದರ ಭಾರ ಅವಳ ಹೃದಯವನ್ನು ಒತ್ತುತ್ತಿತ್ತು. ಹೊರಡೋಣ ಎಂದ ವಿಕ್ರಮ್ನ ಧ್ವನಿ ಸಂಕ್ಷಿಪ್ತವಾಗಿತ್ತು. ಕಾವ್ಯ ಮೆಲ್ಲನೆ ಎದ್ದಳು. ಗಾಯಗೊಂಡಿದ್ದ ಅವಳ ಕಾಲು ಇನ್ನೂ ಲಘುವಾಗಿ ನೋಯುತ್ತಿರಲು ಅವಳು ತಡಬಡಾಯಿಸಿದಳು. ವಿಕ್ರಮ್ ತಕ್ಷಣ ಮುಂದೆ ಬಂದು ಅವಳ ಕೈಯನ್ನು ಹಿಡಿದುಕೊಂಡನು. ಆ ಸ್ಪರ್ಶದಲ್ಲಿ ಒಬ್ಬ ಗಂಡನಿಗಿರುವ ಹಕ್ಕಿತ್ತೆ ಅಥವಾ ಒಬ್ಬ ರಕ್ಷಕನ ಕಾಳಜಿ ಇತ್ತೆ ಎಂದು ಅವಳಿಗೆ ತಿಳಿಯಲಿಲ್ಲ. ಆದರೆ ಅವನು ಅವಳನ್ನು ಏನನ್ನೂ ಕೇಳಲಿಲ್ಲ. ನಿಮ್ಮೂರು ಯಾವುದು? ನಿಮ್ಮ ತಂದೆ ತಾಯಿ ಯಾರು? ನಿಮ್ಮನ್ನು ಅಲ್ಲಿಗೆ ಯಾರು ತಂದು ಬಿಟ್ಟದ್ದು? ಇಂತಹ ಯಾವುದೇ ಒಂದು ಪ್ರಶ್ನೆಯನ್ನು ವಿಕ್ರಮ್ ಅವಳನ್ನು ಕೇಳಲಿಲ್ಲ. ಅವಳ ಭೂತಕಾಲವನ್ನು ಕೆದಕಿ ಅವಳನ್ನು ಮತ್ತಷ್ಟು ನೋಯಿಸಲು ಅವನು ಬಯಸಲಿಲ್ಲ. ಆ ಮೌನವೇ ಅವಳಿಗೆ ದೊಡ್ಡ ಗೊಂದಲವನ್ನು ಉಂಟು ಮಾಡಿತು. ಹೋಟೆಲ್ ಮುಂಭಾಗದಲ್ಲಿ ಮ್ಯಾನೇಜರ್ನಿಂದ ಹಿಡಿದು ಸಿಬ್ಬಂದಿಗಳವರೆಗೆ ಎಲ್ಲರೂ ಬಾಗಿ ನಮಸ್ಕರಿಸಿ ಅವರನ್ನು ಬೀಳ್ಕೊಟ್ಟರು. ವಿಕ್ರಮ್ ಯಾವುದಕ್ಕೂ ತಲೆಯಾಡಿಸದೆ ಕಾವ್ಯಳನ್ನು ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳ್ಳಿರಿಸಿ ತಾನು ಹತ್ತಿಕೊಂಡನು. ಮುಂಬೈನ ಜನನಿಬಿಡ ರಸ್ತೆಗಳಲ್ಲಿ ಕಾರ್ ವೇಗವಾಗಿ ಚಲಿಸಿತು. ಕಿಟಕಿಯ ಮೂಲಕ ಹೊರಗೆ ಓಡುತ್ತಿದ್ದ ಆ ದೊಡ್ಡ ನಗರದ ದೀಪಗಳನ್ನು ಕಾವ್ಯ ದಿಟ್ಟಿಸಿ ನೋಡಿದಳು. ಕೆಲವು ಗಂಟೆಗಳ ಹಿಂದೆಯಷ್ಟೇ ಆ ನರಕದಲ್ಲಿ ಹೆಣವಾಗಿ ಬಿದ್ದಿದ್ದವಳು ಈಗ ಭಾರತದ ಅತಿ ದೊಡ್ಡ ಉದ್ಯಮಿಯೊಬ್ಬರ ಹೆಂಡತಿಯಾಗಿ ಒಂದು ಎಸಿ ಕಾರಿನಲ್ಲಿ ಕುಳಿತು ಹೋಗುತ್ತಿರುವುದನ್ನು ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ವಿಕ್ರಮ್ ತನ್ನ ಮೊಬೈಲ್ನಲ್ಲಿ ಏನನ್ನೋ ನೋಡುತ್ತಿದ್ದನು. ಅವನ ಮುಖ ಬಂಡೆಯಂತೆ ದೃಢವಾಗಿತ್ತು. ಅವನ ಮೌನ ಕಾವ್ಯಾಳಿಗೆ ಹಲವು ಅರ್ಥಗಳನ್ನು ಹೇಳಿತು. ನಿನ್ನನ್ನು ನಾನು ಕಾಪಾಡಿದ್ದೇನೆ, ನಿನಗೊಂದು ಜೀವನ ನೀಡಿದ್ದೇನೆ. ಆದರೆ ನನ್ನ ಹೃದಯವನ್ನು ನಿನಗೆ ನೀಡಲು ಸಾಧ್ಯವಿಲ್ಲ ಎಂಬಂತಿತ್ತು ಅವನ ಮೌನ. ವಿಮಾನ ನಿಲ್ದಾಣಕ್ಕೆ ತಲುಪಿದಾಗ ವಿಕ್ರಮ್ನ ಪ್ರಭಾವ ಮತ್ತೆ ವ್ಯಕ್ತವಾಯಿತು. ವರ್ಮನ್ ಗ್ರೂಪ್ಸ್ ವಾರಸುದಾರ ಎಂಬ ಕಾರಣಕ್ಕಾಗಿಯೇ ಅವರಿಗೆ ವಿಶೇಷ ದಾರಿಗಳು ತೆರೆದುಕೊಂಡವು. ಎಲ್ಲೂ ಅವರನ್ನು ಕಾಯಿಸಲಿಲ್ಲ. ವಿಕ್ರಮ್ ಅವಳ ಕೈ ಹಿಡಿದು ಮೆಲ್ಲನೆ ಕರೆದುಕೊಂಡು ಹೋದನು. ಅಲ್ಲಿದ್ದ ಅವನ ಲಗೇಜ್ಗಳನ್ನೆಲ್ಲ ಸಿಬ್ಬಂದಿಗಳು ಅವನಿಗೆ ತಲುಪಿಸಿದರು. ಕಾವ್ಯ ಒಂದು ಯಂತ್ರದಂತೆ ಅವನ ನೆರಳನ್ನು ಹಿಂಬಾಲಿಸಿ ನಡೆದಳು. ವಿಮಾನದ ಬಿಸಿನೆಸ್ ಕ್ಲಾಸ್ ಸೀಟಿನಲ್ಲಿ ಇಬ್ಬರು ಕುಳಿತುಕೊಂಡರು. ವಿಮಾನ ಮೆಲ್ಲನೆ ನೆಲ ಬಿಟ್ಟು ಮೇಲಕ್ಕೆದ್ದಾಗ ಕಾವ್ಯ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು. ಭಯವೋ ಅಥವಾ ಒಂದು ಹೊಸ ಜೀವನದ ಹೋರಾಟದ ಆರಂಭವೋ ಎಂದು ಅವಳಿಗೆ ತಿಳಿಯಲಿಲ್ಲ. ವಿಕ್ರಮ್ ಕಿಟಕಿಯ ಮೂಲಕ ಹೊರಗೆ ಕಾಣುತ್ತಿದ್ದ ಮೋಡಗಳ ರಾಶಿಯನ್ನು ನೋಡುತ್ತಿದ್ದನು. ಅವನ ಕಿವಿಗಳಲ್ಲಿ ನಕ್ಷತ್ರ ಧ್ವನಿ ಅನುರಣಿಸುತ್ತಲೇ ಇತ್ತು. ನಿಮ್ಮ ಅಣ್ಣ ನೈಟ್ ಎಲ್ಲ ನಿದ್ದೆ ಮಾಡದೇ ಇದ್ದಾರೆ ವಿಕ್ಕಿ ಅನ್ನುವುದು. ಅಣ್ಣ ಅಥರ್ವನನ್ನು ಹೀಗೆ ಹೆದರಿಸುವುದು? ತಾನು ಕಟ್ಟಿದ ಈ ತಾಳಿ ತನ್ನ ಅಣ್ಣನ ಗೌರವವನ್ನು ಹಾಳು ಮಾಡುತ್ತದೆಯೇ ಅಥವಾ ಒಂದು ಜೀವನವನ್ನು ಉಳಿಸಿದ ಕೀರ್ತಿಯನ್ನು ತರುತ್ತದೆಯೇ ಎಂದು ವಿಕ್ರಮ್ನ ಮೆದುಳು ನಿರಂತರವಾಗಿ ಲೆಕ್ಕಾಚಾರ ಹಾಕುತ್ತಿತ್ತು. ವಿಮಾನದ ಗಗನಸಖಿ ಬಂದು ಇಬ್ಬರಿಗೂ ನೀರು ನೀಡಿದಳು. ವಿಕ್ರಮ್ ಅದನ್ನು ಪಡೆದು ಕಾವ್ಯಾಳಿಗೆ ನೀಡಿದನು. ಹಾಗೆಯೂ ಅವರು ಮಾತನಾಡಿಕೊಳ್ಳಲಿಲ್ಲ. ಅವರಿಬ್ಬರ ನಡುವೆ ಇದ್ದ ಆ ಮೌನ 1000 ಪದಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿತ್ತು. ಕಾವ್ಯ ವಿಕ್ರಮ್ನನ್ನು ಕಳ್ಳ ನೋಟದಿಂದ ನೋಡಿದಳು. ಗಾಯಗೊಂಡಿದ್ದ ಅವನ ಮುಖ ಮತ್ತು ಹೆಗಲ ಮೇಲಿದ್ದ ಆ ಗಾಯದ ಗುರುತುಗಳು ಅವಳಿಗಾಗಿ ಅವನು ಸುರಿಸಿದ ರಕ್ತದ ಸಾಕ್ಷಿಗಳಾಗಿದ್ದವು. ಪರಿಚಯವೇ ಇಲ್ಲದ ತನಗಾಗಿ ತನ್ನ ಜೀವನವನ್ನೇ ಪಣಕ್ಕಿಟ್ಟ ಈ ಮನುಷ್ಯನಿಗೆ ತಾನು ಏನು ಪ್ರತ್ಯುಪಕಾರ ಮಾಡಬಲ್ಲೆ ಎಂದು ಅವಳ ಕಣ್ಣುಗಳು ಮತ್ತೆ ಒದ್ದೆಯಾದವು. ವಿಕ್ರಮ್ ಅವಳ ಕಡೆ ತಿರುಗಿ ನೋಡಿದನು. ಅವಳ ಅಳು ಕಂಡ ತಕ್ಷಣ ಅವನ ಮುಖ ಲಘುವಾಗಿ ಮೃದುವಾಯಿತು. ಅವನು ಏನನ್ನೂ ಹೇಳದೆ ಸೀಟಿನ ಪಕ್ಕದಲ್ಲಿದ್ದ ಹೊದಿಕೆಯನ್ನು ತೆಗೆದು ಅವಳ ಹೆಗಲಿಗೆ ಹೊದಿಸಿದನು. ನಿದ್ದೆ ಮಾಡು, ಚೆನ್ನೈ ತಲುಪಲು ಇನ್ನೂ ಸಮಯವಿದೆ ಅಂದ. ಇದು ಅವನು ಮಾತನಾಡಿದ ಕೊನೆಯ ಮಾತು. ಕಾವ್ಯ ಹೊದಿಕೆಯನ್ನು ಎಳೆದು ಹೊದ್ದುಕೊಂಡು ಸೀಟಿಗೆ ಹೊರಗಿದಳು. ವಿಮಾನದ ಮೆಲ್ಲನೆಯ ಸದ್ದಿನಲ್ಲಿ ವಿಕ್ರಮ್ನ ಸಾಮೀಪ್ಯದಲ್ಲಿ ಅವಳಿಗೊಂದು ರಕ್ಷಣೆ ಭಾಸವಾಯಿತು. ವಿಕ್ರಮ್ ಮತ್ತೆ ಕಿಟಕಿಯ ಕಡೆ ತಿರುಗಿಕೊಂಡನು. 2 ಭಿನ್ನ ಧ್ರುವಗಳು ವಿಧಿಯ ತಂತಿಯಿಂದ ತಾಳಿಯ ಮೂಲಕ ಬಂಧಿಸಲ್ಪಟ್ಟು ಮೌನವನ್ನೇ ಸೇತುವೆಯನ್ನಾಗಿಸಿಕೊಂಡು ಚೆನ್ನೈನತ್ತ ಹಾರುತ್ತಿದ್ದವು. ಅಲ್ಲಿ ಅವರಿಗಾಗಿ ಕಾಯುತ್ತಿರುವುದು ಒಂದು ದೊಡ್ಡ ಬಿರುಗಾಳಿಯೇ ಅಥವಾ ಹೊಸ ಮುಂಜಾವೇ ಗೊತ್ತಿಲ್ಲ. ಈ ಕತೆ ಇನ್ನೂ ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.